ಇವತ್ತು ಎಲ್ಲ ಇಡೀ ದೇಶಕ್ಕೆ 7 ಹಂತದ ಚುನಾವಣೆಯನ್ನ ಘೋಷಣೆ ಮಾಡಿದೆ. ಕರ್ನಾಟಕ ರಾಜ್ಯಕ್ಕೆ 2ನೇ ಹಂತ, 3ನೇ ಹಂತ. ಇಡೀ ರಾಜ್ಯನ 2 ಭಾಗ ಮಾಡಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ಹಬ್ಬನೇ ನಮ್ಮ ಚುನಾವಣೆಗಳು. ಅವಧಿ ಮುಗಿದಿತ್ತು. ಇವತ್ತು ಹೊಸ ಚುನಾವಣೆ ಘೋಷಣೆ ಆಗಿದೆ. ಕಾಂಗ್ರೆಸ್ ಪಕ್ಷ ಎಲೆಕ್ಷನ್ ಕಮಿಷನ್ ಏನು ಘೋಷಣೆ ಮಾಡಿದೆ, ನಮ್ಗೆ ಆಪ್ಷನ್ ಏನಿಲ್ಲ. ಇಲ್ಲ, ಎಲೆಕ್ಷನ್ ಬರ್ತದೆ ಅನ್ನೋದು ನಮಗೆ ಗೊತ್ತಿತ್ತು. ಸೊ ನಾವು ಚುನಾವಣೆಯನ್ನ ಯಾವಾಗಲೂ ಕೂಡ ಸಂತೋಷದಿಂದ ಸ್ವೀಕಾರ ಮಾಡ್ತೀವಿ. ಸುನೀಲ್ ಪಾಲಿ ಹೌಸ್ನಲ್ಲಿ ತರಕಾರಿ ಕೃಷಿ ಮಾಡಿ ಎಕರೆಗೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಆತ್ಮವಿಶ್ವಾಸದಿಂದ ಚುನಾವಣೆಯನ್ನ ಎದುರಿಸ್ತೇವೆ. ನಾವೀಗಾಗಲೇ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರನ್ನ, ಮುಖಂಡರುಗಳನ್ನ, ಮತದಾರರನ್ನ ಚುನಾವಣೆ ಕಡೆ ತೆಗೆದುಕೊಂಡು ಹೋಗ್ಲಿಕ್ಕೆ ನಾವು ಕಳೆದ 7-8 ತಿಂಗಳಿಂದ ನಮ್ಮ ಮತದಾರರನ್ನು ತಯಾರು ಮಾಡಿದ್ದೇವೆ. ಸೊ ಅದರಿಂದ ಈ ಚುನಾವಣೆ ಬಹಳ ಫಲಪ್ರದವಾಗಿರ್ತದೆ. ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿ ತುಂಬುತ್ತದೆ. ನುಡಿದಂತೆ ಮತದಾರರಿಗೆ ನಡೆದಿದ್ದೇವೆ. ಆತ್ಮವಿಶ್ವಾಸ ಇದೆ. ಈ ದೇಶದಲ್ಲಿ ಯಾವುದೇ ಪಕ್ಷಗಳು, ರಾಜ್ಯಗಳಾಗಲಿ, ಪಕ್ಷ ಆಗಲಿ ನಮ್ಮ ರೀತಿ ನುಡಿದಂತೆ ನಡೆಯಕ್ಕಾಗಿರಲಿಲ್ಲ. ಆದರೆ ನಾವು ನಮ್ಗೆ ಕೊಟ್ಟಂತ ಅವಕಾಶದಿಂದ ಬಳಕೆ ಮಾಡಿ ಇವತ್ತು ನಾವು ಜನರ ಋಣವನ್ನು ತೀರಿಸಿದ್ದೇವೆ.